ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತಿನ ರೆಸಿಪಿ ಕೇರಳ ಸ್ಟೈಲ್ ಪುಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ. ಪುಟ್ಟು ಅಂದರೆ ತುಂಬ ಜನರಿಗೆಲ್ಲ ಇಷ್ಟ. ಅದು ಕೆಲವರಿಗೆ ಮಾಡಲಿಕ್ಕೆ ಬರಲ್ಲ, ಗಟ್ಟಿಯಾಗಿ ಬರುತ್ತೆ, ಸಾಫ್ಟಾಗಿ ಬರಲ್ಲ, ಆ ರೀತಿಯೆಲ್ಲ ಇರುತ್ತೆ. ಆ ಥರ ನೀವು ಮಾಡಲಿಕ್ಕೆ ಬರಲ್ಲ ಅನ್ನೋರು ಇದೇ ಥರ ಮಾಡಿ ನೋಡಿ. ನಾನು ಇದರಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಸಾಫ್ಟ್ ಆದಂಥ ಪರ್ಫೆಕ್ಟ್ ಪುಟ್ಟು ಯಾವ ರೀತಿ ಮಾಡ್ಕೋಬೋದು ಅಂತ ಇದರಲ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ. ನೀವು ಫಸ್ಟ್ ಟೈಮ್ ಮಾಡೋದಾದರೂ ಇದೇ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಪುಟ್ಟು ಮೇಕರ್ ಇಲ್ಲದೆ ಯಾವ ರೀತಿ ಮಾಡ್ಕೋಬಹುದು ಅಂತ ಅದು ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಮಾಡೋದಂತ. ನೋಡಿಲಿ, ನಾನು ಇದಕ್ಕೋಸ್ಕರ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅಂದರೆ ಪುಟ್ಟು ಪುಡಿ ಅಂತಲೇ ಬರುತ್ತೆ, ಪುಟ್ಟಿಗೆ ಅಂತಲೇ ತರಿ ಬರುತ್ತೆ, ಅದನ್ನೇ ತಗೋಬೇಕು. ನಾವು ನೈಸ್ ಪೌಡ್ರಲ್ಲ, ಅಕ್ಕಿ ಹಿಟ್ಟು ನೈಸ್ ರೊಟ್ಟಿಗೆ ಎಲ್ಲ ಬರುತ್ತಲ್ಲ ಅದಲ್ಲ, ಅದರಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಇದರಲ್ಲಿ ಮಾಡಿದರೆ ಪುಟ್ಟಿಗೆ ಅಂತಲೇ ಬರುತ್ತೆ, ಅದೇ ತಗೊಳ್ಳಿ. ಅದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗ, ಯಾವುದೇ ಬ್ರ್ಯಾಂಡು ಕೂಡ ಆಗ್ಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಮಾಡಿದರೆ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ನೋಡಿ, ನಾನಿವಾಗ ಒಂದು 2 ಕಪ್ಪಿನಷ್ಟು, 2-2.5 ಅದರ ಅಷ್ಟು ನಾನು ತಗೊಳ್ತೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತಗೊಳ್ಳಿ. ನಾನಿವಾಗ 2 ಕಪ್ ಹಾಕಿದ್ದೇನೆ, ಪ್ಲಸ್ ಸ್ವಲ್ಪ ಒಂದು 2-1/4 ಕಪ್ಪಿನಷ್ಟು ರವೆ ತಗೊಳ್ತಾ ಇದ್ದೀನಿ. ಇದೆ ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೇನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ. ನೋಡಿ, ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡಿ ನಂತರ ನೀರು ಹಾಕಿ ಇದು ಕಲಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿ. ನೀರು ಕಮ್ಮಿ ಆಗಬಾರ್ದು. ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಅಂದರೂ ಪರವಾಗಿಲ್ಲ. ನಾವು ಅಕ್ಕಿ ಹಿಟ್ಟು ಈ ಥರ ಕಲಿಸ್ಕೊಂಡು ಒಂದು 10 ನಿಮಿಷ ಇಡ್ತೀವಿ. ಇಡುವಾಗ ಮತ್ತೆ ಅದು ಡ್ರೈ ಆಗುತ್ತೆ, ಅದಕ್ಕೋಸ್ಕರ ನೀರು ಬೇಕಾದಷ್ಟು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತಷ್ಟು. ಇದು ಚೆನ್ನಾಗಿ ನೆನೆಬೇಕು. ನಿಮ್ಗೆ ಗೊತ್ತಾಯ್ತಲ್ಲ, ಈ ಅಕ್ಕಿ ಹಿಟ್ಟು ಉಂಟಲ್ಲ ಅದು ಎಲ್ಲ ಭಾಗದಲ್ಲೂ ನೀರು ಮುಟ್ಟಬೇಕು, ಚೆನ್ನಾಗಿ ಇದು ನೆನೆಬೇಕು ನೀರು. ಫಸ್ಟ್ ನಾವು ಈ ಥರ ಹಾಕುವಾಗ 1 ಕಪ್ ಹಾಕಿದ್ದೇನೆ, ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಈ ಥರ ಚೆನ್ನಾಗಿ ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಇದು ಒಂದು 10 ನಿಮಿಷ ಇದೇ ಥರ ಇಡಬೇಕು. 10-15 ನಿಮಿಷ ಇಟ್ಟರು ಒಳ್ಳೆಯದು, ಸ್ವಲ್ಪ ಜಾಸ್ತಿ ಟೈಮ್ ಆದರೂ ಒಳ್ಳೆಯದೇ. ನೀರು ಇರಬೇಕು, ಡ್ರೈ ಆಗಿರಬಾರ್ದು. ನಾನು ಹೇಳಿದಾಗೆ ಅಕ್ಕಿ ತರಿ ಡ್ರೈ ಆಗಬಾರ್ದು, ಎಲ್ಲ ಸೈಡು ಎಲ್ಲ ಒಂದೇ ಥರ ನೆನೆಬೇಕು. ಸ್ವಲ್ಪ ನೀರು ಜಾಸ್ತಿ ಅಂದರೂ ಪರವಾಗಿಲ್ಲ. 10 ನಿಮಿಷದ ನಂತರ ನೋಡುವಾಗ ಅದು ಡ್ರೈ ಆಗಿ ಬರುತ್ತೆ, ಅದಕ್ಕೋಸ್ಕರ ನೋಡಿ 10 ನಿಮಿಷದ ನಂತರ ನೋಡ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ. ಅದು ಗಂಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿಕೊಂಡು ಮತ್ತೆ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮತ್ತೆ ಇದು ಫಸ್ಟ್ ನಾವು ಮಿಕ್ಸ್ ಮಾಡಿದ್ದೇವಲ್ಲ ಅದೇ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಎಲ್ಲ ಮಾಡುವವರಿಗೆ ಗೊತ್ತಾಗಲ್ಲ. ಕೆಲವರಿಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದವರಿಗೆ ಫಸ್ಟ್ ಟೈಮ್ ಎಲ್ಲ ಮಾಡುವವರಿಗೆ ಗೊತ್ತಿಲ್ಲದವರಿಗೆ ಈ ಥರ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಕೈಯಲ್ಲಿ ಚೆನ್ನಾಗಿ ಈ ಥರ ಸ್ವಲ್ಪನೇ ನೀರು ಹಾಕಲಿ, ಒಮ್ಮೆಲೇ ನೀರು ಹಾಕಬಾರ್ದು ಈ ಟೈಮಲ್ಲಿ, ಯಾಕಂದರೆ ಅದು ಬೇಗನೆ ನೀರು ಜಾಸ್ತಿ ಆಗುತ್ತೆ. ಫಸ್ಟ್ ನಾವು ನೀರು ಹಾಕಿದ್ದೇವಲ್ಲ ಆಲ್ರೆಡಿ, ಅದಕ್ಕೋಸ್ಕರ ಈ ರೀತಿ ಕೈಯಲ್ಲಿ ಹಾಕಿ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಿಟ್ಟಿನ ನಾನು ತೋರಿಸ್ತೀನಿ ಯಾವ ಥರ ಇರಬೇಕಂತ, ಎಷ್ಟು ನೀರು ಇರಬೇಕಂತ ನಾನು ತೋರಿಸ್ತೀನಿ. ಇದೇ ಥರ ಮಾಡಿದರೆ ಸಾಫ್ಟಾಗಿ ಪುಟ್ಟು ಬರುತ್ತೆ. ಇಲ್ಲ ಅಂದರೆ ನಾವು ಒಂದೇ ಸಲ ಮಿಕ್ಸ್ ಮಾಡಿ ಪುಟ್ಟು ನೀರು ಹಾಕಿ ಮಿಕ್ಸ್ ಮಾಡಿದರೆ, ಜಾಸ್ತಿ ನೀರು ಹಾಕಿ ಒಂದೇ ಸಲ ಮಿಕ್ಸ್ ಮಾಡಿ ಪುಟ್ಟು ಮಾಡಿದರೆ ಅದು ಕರೆಕ್ಟಾಗಿ ಬರಲ್ಲ, ಸರಿಯಾಗಿ ಬರಲ್ಲ, ಅದು ಗಟ್ಟಿಯಾಗುತ್ತೆ ಪುಟ್ಟು. ಇದೇ ಥರ ಫಸ್ಟ್ ಸ್ವಲ್ಪ ಹೊತ್ತು ನೀರು ಹಾಕಿಟ್ಟು ಮತ್ತೆ ನೀರು ಹಾಕಿ ಈ ರೀತಿ ಮಾಡಿದರೆ ಸಾಫ್ಟಾಗಿ ಬರುತ್ತೆ ಪುಟ್ಟು. ನೋಡಿ, ಇಲ್ಲಿ ಇದರ ಹದ ತೋರಿಸ್ತೀನಿ. ಚೆನ್ನಾಗಿ ಗಂಟು ಇಲ್ಲದೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೈಯಲ್ಲಿ ಹಿಡಿಯುವಾಗ ಈ ರೀತಿ ಮುದ್ದೆ ಥರ ಬರಬೇಕು, ಮತ್ತು ಉಂಡೆ ಥರ ಬರಬೇಕು. ಮತ್ತು ಅದು ಪುಡಿ ಮಾಡುವಾಗ ಪುಡಿ ಆಗಬೇಕು, ಜಾಸ್ತಿ ನೀರು ಇರಬಾರ್ದು ಮತ್ತು ಕಮ್ಮಿನೂ ಆಗಬಾರ್ದು ನೀರು. ನೋಡಿ, ಈ ಥರ ಗೊತ್ತಾಯ್ತಲ್ಲ, ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಹಿಟ್ಟಿನ ಅಂದರೆ ಇದು ಈ ರೀತಿ ಇರಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ, ಇನ್ನು ಪುಟ್ಟು ಮಾಡ್ಕೊಳ್ಳುವ. ಪುಟ್ಟು ಮಾಡಲಿಕ್ಕೆ ಪುಟ್ಟು ಮೇಕರ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ತೋರಿಸ್ತೀನಿ ಸಣ್ಣ ಪಾತ್ರದಲ್ಲಿ ಮಾಡಿದರೆ ಆಯಿತು, ಅದು ಚೆನ್ನಾಗಿ ಬರುತ್ತೆ. ಅದರಲ್ಲೂ ಕೂಡ ಪುಟ್ಟು ಮೇಕರ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ಪುಟ್ಟು ಮೇಕರ್. ಇದು ಜಾಸ್ತಿ ಜನರ ಹತ್ರ ಎಲ್ಲ ಇರಲ್ಲ, ಇದು ಕೆಲವರ ಹತ್ರ ಎಲ್ಲ ಇರುತ್ತೆ. ಮಂಗಳೂರು ಕಡೆ ಎಲ್ಲ ಇದು ಪುಟ್ಟು ಅಂದರೆ ಎಲ್ರಿಗೂ ಇಷ್ಟ, ಮಂಗಳೂರಲ್ಲಿ ತಿನ್ನಲಿಕ್ಕೆಲ್ಲ ಎಲ್ರಿಗೂ ಇಷ್ಟ. ಮತ್ತು ಇದು ಮಾಡಲಿಕ್ಕೆ ಬರಲ್ಲ, ಮತ್ತು ಪುಟ್ಟು ಮೇಕರ್ ಇರಲ್ಲ, ತುಂಬ ಸುಲಭ, ಇದು ಜಾಸ್ತಿ ಕೆಲಸ ಏನೂ ಇಲ್ಲ. ಇದು ಪುಟ್ಟು ಅಂದರೆ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಅಂದರೆ ಅದು ಪುಟ್ಟು. ತುಂಬ ಸುಲಭವಾಗಿ ಬೇಗನೆ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಇದು, ತುಂಬಾ ಈಸಿ ಇದು. ಕೆಲವ್ರಿಗೆ ಇದು ಜಾಸ್ತಿ ಕೆಲಸ ಅನಿಸುತ್ತೆ, ಜಾಸ್ತಿ ಕೆಲಸ ಏನೂ ಇಲ್ಲ, ತುಂಬಾ ಸುಲಭ ಇದು ಮಾಡಲಿಕ್ಕೆ. ನೋಡಿ, ಪುಟ್ಟು ಮೇಕರ್ ಈ ಥರ ಅದಕ್ಕೆ ಪಾತ್ರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ನೀರು ಕುದಿಸಬೇಕು. ನೀರು ಆವಿ ಬರುತ್ತಲ್ಲ, ಚೆನ್ನಾಗಿ ಕುದಿ ಬರುತ್ತಲ್ಲ, ಆವಾಗ ಇದಕ್ಕೆ ಹಿಟ್ಟು ಹಾಕಿ ಅದು ಅದರ ಮೇಲ್ಗಡೆ ಇಟ್ಟು ಬೇಯಿಸಿದ್ರಾಯಿತು. ನೀರು ನೋಡಿ ಅರ್ಧ ಭಾಗದಷ್ಟು ಹಾಕಿದ್ದೇನೆ. ಎಷ್ಟು ನಮಗೆ ಪುಟ್ಟು ಮಾಡ್ತೀವಿ ಅಷ್ಟು ನೀರು ಹಾಕಿದ್ರಾಯಿತು.
ಒಂದು ಸ್ವಲ್ಪ ಪುಟ್ಟು ಮಾಡೋದಾದರೆ ಸ್ವಲ್ಪನೇ ನೀರು ಹಾಕಲಿ, ಮತ್ತು ಕಮ್ಮಿ ಆದರೆ ಮತ್ತೆ ಹಾಕ್ಬೋದಲ್ಲ. ನೋಡಿ ಇಲ್ಲಿ ಮತ್ತೆ ಕಾಯಿ ತುರಿ ಬೇಕು. ಕಾಯಿ ತುರಿನೇ ಅಷ್ಟೇ, ನಮ್ಗೆ ಎಷ್ಟು ಪುಟ್ಟು ಮಾಡ್ತೀವೋ ಅದಕ್ಕೆ ಬೇಕಾದಷ್ಟು ಕಾಯಿ ತುರಿ ತಗೊಳ್ಳಿ. ಈ ಥರ ಫಸ್ಟ್ ಕಾಯಿ ತುರಿ ಹಾಕಬೇಕು, ತೆಂಗಿನಕಾಯಿ ಹಾಕಬೇಕು. ಆನಂತರ ಇದರಲ್ಲಿ ಎಷ್ಟು ಲೇಯರ್ ಮಾಡಲಿಕ್ಕೆ ಬರುತ್ತೆ ಅಷ್ಟು ಮಾಡ್ಕೊಳ್ಳಿ. ನಾನಿವಾಗ ಇದು ಇಷ್ಟು ದೊಡ್ಡ ಪಾತ್ರೆ ಅಲ್ಲ, ಇದರಲ್ಲಿ 3 ಲೇಯರ್ ಮಾಡ್ತೀವಿ. 3 ಲೇಯರ್ ಅಥವಾ 2 ಕೂಡ ಮಾಡ್ಕೋಬೋದು. ಸ್ವಲ್ಪ ದೊಡ್ಡ ಪೀಸಸ್ ಬೇಕಂದರೆ 2 ಮಾಡ್ಕೋಬೋದು, ಮತ್ತು ಒಂದು ಚಿಕ್ಕದಾಗಿ ಬೇಕಂದರೆ 3 ಪೀಸ್, ಅದಕ್ಕಿಂತ ಜಾಸ್ತಿ ಬೇಡ. 4 ಎಲ್ಲ ಮಾಡಿದರೆ ಅದು ಚಿಕ್ಕದಾಗುತ್ತೆ, ಅದಕ್ಕೋಸ್ಕರ 3 ಲೇಯರ್ ಆಗಿ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕಿದ್ದೇನೆ, ಮತ್ತು ನಾವು ಅಕ್ಕಿ ಹಿಟ್ಟು ಹಾಕಿದ್ದೇವೆ. ಈ ಒಂದೊಂದು ಸಲ ನಾವು ಅಕ್ಕಿ ಹಿಟ್ಟು ಹಾಕುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇ ಹಾಕಬೇಕು, ಯಾಕಂದರೆ ಗಂಟೆಲ್ಲ ಇರುತ್ತೆ ಅದರಲ್ಲಿ, ಅದೆಲ್ಲ ಪುಡಿ ಮಾಡಿಕೊಂಡೇ ಹಾಕಬೇಕು. ಫುಲ್ಲಾಗಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಾವು ಅಕ್ಕಿ ಹಿಟ್ಟು ಹಾಕುವಾಗ ಇದು ಪ್ರೆಸ್ ಮಾಡಬಾರ್ದು, ಮೆಲ್ಲನೆ ಅದರ ಮೇಲ್ಗಡೆ ಹಾಕಿದ್ರೆ ಆಯಿತು. ನಾವು ಒತ್ತಿ ಇಡಬಾರ್ದು, ಅಕ್ಕಿ ಹಿಟ್ಟು ಒತ್ತಿ ಹಾಕಬಾರ್ದು. ನೋಡಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಇದು ತೆಂಗಿನಕಾಯಿ ಎಲ್ಲ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕ್ಬೋದು. ಒಂದೊಂದು ಲೇಯರಿಗೆ ಎಷ್ಟೆಷ್ಟು ಬೇಕು ಅದು ಬೇಕಾದಷ್ಟು ನೀವು. ಕೆಲವರಿಗೆಲ್ಲ ಜಾಸ್ತಿ ತೆಂಗಿನಕಾಯಿ ಇರೋದು, ಕಾಯಿ ತುರಿ ಎಲ್ಲ ಜಾಸ್ತಿ ಇಷ್ಟ, ಆ ಥರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಈ ಥರ ನಿಮ್ಗೆ ಗೊತ್ತಾಯ್ತಲ್ಲ, ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಇನ್ನು ಇದನ್ನು ನಾವು ಪಾತ್ರದಲ್ಲಿ ನೀರಿಟ್ಟಿದ್ದೀವಲ್ಲ ಅದರ ಮೇಲೆ ಇಟ್ಟರಾಯಿತು. ನೋಡಿ ಸ್ಟವ್ ಮೇಲೆ ನೀರಿಟ್ಟಿದ್ದೇನೆ. ನೀರು ಸ್ವಲ್ಪ ಕುದೀತಾ ಬರಲಿ, ಆವಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅದರ ಮೇಲೆ ಇಟ್ಟು ಇದು ಚೆನ್ನಾಗಿ ಇದು ಆವಿ ಬರಬೇಕು, ಸ್ಟೀಮ್ ಮಾಡಿದ್ರಾಯಿತು. ನೋಡಿ ಸ್ವಲ್ಪ ಆವಿ ಕುದೀತಾ ಬರ್ತಾ ಇದೆ ನೀರು. ಈ ಟೈಮಲ್ಲಿ ಇಟ್ಟು ಈ ಆವಿ ಬರಲಿಕ್ಕೆ ಸ್ಟಾರ್ಟಾಗಿ ಒಂದು 4-5 ನಿಮಿಷ ಚೆನ್ನಾಗಿ ಆವಿ ಬರ್ತಾನೆ ಇರಬೇಕು, ಇದು ಸ್ಟೀಮ್ ಆಗಬೇಕು, ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಟೈಮ್ ಬೇಡ. ಜಾಸ್ತಿ ಟೈಮ್ ಇಟ್ಟು ನಾವು ಇದು ಬೇಯಿಸಿದರೆ ಅದು ಗಟ್ಟಿ ಆಗುತ್ತೆ ಪುಟ್ಟು, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಚೆನ್ನಾಗಿ ಆವಿ ಬರಲಿಕ್ಕೆ ಸ್ಟಾರ್ಟಾಗಿ ಒಂದು 4-5 ನಿಮಿಷ, 5 ನಿಮಿಷ ಆವಿ ಬರಲಿ ಚೆನ್ನಾಗಿ, ಅಷ್ಟು ಸಾಕು. ಆಮೇಲೆ ನೋಡಿ ಪುಟ್ಟು ಮೇಕರ್ ಇಲ್ಲ ಅಂದರೆ ಈ ಥರ ಇಡ್ಲಿ ಪಾತ್ರ ಬರುತ್ತಲ್ಲ, ಸಣ್ಣ ಪಾತ್ರ ಬರುತ್ತಲ್ಲ, ಅದರಲ್ಲಿ ಮಾಡಿದ್ರಾಯಿತು. ನೋಡಿ 4 ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ ಫಸ್ಟ್. ಈ ರೀತಿ ನೋಡಿ, ಈ ರೀತಿ ಎಲ್ಲ ಪಾತ್ರದಲ್ಲೂ ಕಾಯಿ ತುರಿ ಹಾಕಿದ್ದೇನೆ. ಆಮೇಲೆ ಇದಕ್ಕೆ ಹಿಟ್ಟು ಹಾಕಿದ್ರಾಯಿತು. ನೋಡಿ ಈ ಥರ ಹಿಟ್ಟು ಹಾಕುವಾಗ ನಾನು ಹೇಳ್ದಾಗೆ ಒತ್ತಿ ಹಾಕಬಾರ್ದು, ಮೆಲ್ಲನೆ ಅದು ಫಿಲ್ ಮಾಡಿ ಕೊಟ್ಟರಾಯಿತು. ಲೂಸ್ ಆಗಿರಬೇಕು, ಹಿಟ್ಟು ಲೂಸ್ ಆಗಿರಬೇಕು, ಟೈಟ್ ಆಗಬಾರ್ದು, ಅದಕ್ಕೋಸ್ಕರ. ನೋಡಿ ಅದರ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ, ಇದರ ಮೇಲ್ಗಡೆ ಸ್ವಲ್ಪ ಹಾಕೊಳ್ಳಿ ಈ ರೀತಿ. ನೋಡಿ ಈ ಥರ ಪಾತ್ರದಲ್ಲಿ ಹಾಕಿ ಇದು ಸ್ಟೀಮ್ ಮಾಡಿದ್ರಾಯ್ತು. ಇನ್ನು ನಾವು ಇಡ್ಲಿ ಎಲ್ಲ ಯಾವ ಥರ ಬೇಯಿಸ್ತೀವಿ ಅದೇ ರೀತಿ ಬೇಯಿಸಿದ್ರಾಯ್ತು. ಆಮೇಲೆ ಪುಟ್ಟು ನೋಡಿ ಈ ಥರ ಚೆನ್ನಾಗಿದ್ದು ಇವಾಗ ಆವಿ ಬರ್ತಾ ಇದೆ, ನಿಮಗೆ ಕಾಣ್ತದಲ್ಲ ಆವಿ ಚೆನ್ನಾಗಿ ಬರ್ತಾನೆ ಇದೆ. ಈ ಥರ ಆವಿ ಬರಲಿಕ್ಕೆ ಸ್ಟಾರ್ಟಾಗಿ ಒಂದು 4-5 ನಿಮಿಷ, 5 ನಿಮಿಷ ಇದೇ ಥರ ಆವಿ ಬರ್ತಾನೆ ಇರಲಿ. ಆಮೇಲೆ ಇದು ತೆಗೆದ್ರಾಯ್ತು, ಅದು 5 ನಿಮಿಷದ ನಂತರ ತೆಗೆದ್ರಾಯ್ತು. ಜಾಸ್ತಿ ಟೈಮ್ ಬೇಡ, ಜಾಸ್ತಿ ಟೈಮ್ ಇಟ್ಟರೆ ಅದು ಗಟ್ಟಿ ಆಗುತ್ತೆ ಪುಟ್ಟು, ಅದಕ್ಕೋಸ್ಕರ. ನೋಡಿ 5 ನಿಮಿಷದ ನಂತರ ನಾನು ತೆಗಿತಾ ಇದ್ದೀನಿ. ಈ ಥರ ಒಂದು ಚಪಾತಿ ರೋಲಲ್ಲಿ ಈ ಥರ ಹಾಕ್ಕೊಳ್ಳಿ. ಈ ರೀತಿ ನಾವು ಪುಟ್ಟು ಹಾಕುವಾಗ, ಪಾತ್ರಕ್ಕೆ ಈ ಥರ ಪುಟ್ಟು ಹಾಕುವಾಗ ಇವಾಗ ನೋಡಿ ನೀಟಾಗಿ ಬಂದಿದೆ. ಇದು ಪುಡಿಯಾಗಿ ಬೀಳುತ್ತೆ ಅಂದರೆ ಅದು 2 ಕಾರಣ ಇರುತ್ತೆ. ಒಂದು ಪುಟ್ಟು ಬೆಂದಿಲ್ಲ ಅಂದರೆ ಪುಡಿ ಆಗುತ್ತೆ. ಇನ್ನೊಂದು ಪುಟ್ಟಿಗೆ ನೀರು, ನಾವು ಹಿಟ್ಟಿಗೆ ನೀರು ಹಾಕ್ತೀವಲ್ಲ ಅವಾಗ ನೀರು ಕಮ್ಮಿ ಆದರೆ ಇದು ಪುಟ್ಟು ಈ ಥರ ಪಾತ್ರಕ್ಕೆ ಹಾಕುವಾಗ ಅದು ಪುಡಿಯಾಗಿ ಬೀಳುತ್ತೆ. ಅದು ನೋಡ್ಕೊಳ್ಳಿ ನೀವು. 2 ಕಾರಣ ಇರುತ್ತೆ, ಒಂದು ಪುಟ್ಟು ಬೆಂದಿಲ್ಲ ಅಂದರೂ, ಇನ್ನೊಂದು ಹಿಟ್ಟಿಗೆ ನೀರು ಕಮ್ಮಿ ಆದರೂ ಪುಡಿ ಆಗುತ್ತೆ. ಇದೇ ಥರ ಎಲ್ಲ ಪುಟ್ಟನು ಇದೇ ರೀತಿ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ, ನೀವು ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು. ಇನ್ನು ಆಮೇಲೆ ಸ್ಟೀಮರಲ್ಲಿ ಯಾವ ಥರ ಮಾಡೋದಂತ ಅದು ನೋಡುವ. ನೋಡಿ ಈ ಥರ ಒಂದು ಇಡ್ಲಿ ಪಾತ್ರದಲ್ಲಿ ಸ್ವಲ್ಪ ನೀರು ಇಟ್ಟಿದ್ದೇನೆ. ನೀರು ಇಟ್ಟು ಅದರ ಮೇಲೆ ತಟ್ಟೆ ಇಟ್ಕೊಳ್ಳಿ. ನಾವು ಇಡ್ಲಿ ಎಲ್ಲ ಯಾವ ರೀತಿ ಮಾಡ್ತೀವಿ ಅದೇ ಥರ. ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ನಾವು ಪುಟ್ಟು ಮೇಕರಲ್ಲಿ ಮಾಡುವಾಗ ಬೇಗನೆ ಆಗುತ್ತೆ, ಬೇಗನೆ ಆಗಿ ಸಿಗುತ್ತೆ. ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಒಂದು 10 ನಿಮಿಷ ಅಥವಾ ಒಂದು 15 ನಿಮಿಷ ಎಲ್ಲ ಬೇಕಾಗ್ಬೋದು. ಟೈಮ್ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬೋದು, ನೋಡ್ಕೊಳ್ಳಿ. ಒಂದು 15 ನಿಮಿಷ ಎಲ್ಲ ಬೇಕಾಗ್ಬೋದು, ಅಷ್ಟು ಟೈಮ್ ಆ ಥರ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಆಮೇಲೆ ಪುಟ್ಟು ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದಾದರೆ. ನೀವು ಫಸ್ಟ್ ಟೈಮ್ ಮಾಡೋದಾದರೂ ಇದೇ ರೀತಿ ಮಾಡಿ ನೋಡಿ. ಸಾಫ್ಟ್ ಆದಂಥ ಪುಟ್ಟು ನಮಗೆ ಪರ್ಫೆಕ್ಟ್ ಪುಟ್ಟು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ಚಿಕನ್ ಕರಿ ಜೊತೆ, ನಾನ್ ವೆಜ್ ಕರಿ ಜೊತೆ, ಆಮೇಲೆ ಕಡಲೆಕರಿ ಇದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಕೆಸರು ಕಾಳು ಜೊತೆ, ಅದರ ಕರಿ ಜೊತೆಗೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದು ಸ್ಟೀಮ್ ಆಗಿದೆ. ಇದು ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ಜಾಸ್ತಿ ಬಿಸಿ ಉಂಟು. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ತೋರಿಸ್ತೀನಿ. ಪುಟ್ಟು ಮೇಕರ್ ಇಲ್ಲ ಅಂದರೆ ಇದರಲ್ಲಿ ಮಾಡಿದರೆ ಆಯಿತು. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಇದರಲ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡುವಾಗ. ಪುಟ್ಟು ಮೇಕರ್ ಇಲ್ಲ ಅಂದರೆ ಇದೇ ಥರ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ
ಈ ರೀತಿ ಮಾಡುವಾಗ ಇದು ಗಟ್ಟಿಯಾಗಿ ಬರಲ್ಲ, ಸಾಫ್ಟಾಗಿಯೇ ಬರುತ್ತೆ. ನಾವು ಪುಟ್ಟು ಮೇಕರಲ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿಯೇ ಬರುತ್ತೆ ಈ ಥರ ಪಾತ್ರದಲ್ಲಿ ಮಾಡುವಾಗ. ಇದೇ ರೀತಿ ಮಾಡಿದ್ರಾಯಿತು. ನಾನು ಇವತ್ತು ಇದರ ಜೊತೆಗೆ ಫಿಶ್ ಕರಿ ಮಾಡಿದ್ದೇನೆ. ಫಿಶ್ ಕರಿ ಅಂದರೆ ಫಿಶ್ ತಲೆ ಕರಿ ಮಾಡಿದ್ದೇನೆ, ಅದು ಕೂಡ ಕೇರಳ ಸ್ಟೈಲೇ. ಅದು ತುಂಬ ಚೆನ್ನಾಗಿ ಇದರ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಅದರ ರೆಸಿಪಿ ನಾನು ಇದರಲ್ಲಿ ತೋರಿಸಲಿಲ್ಲ, ಅದು ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ತಲೆ ಕರಿ ಮಾಡಿದ್ದೇನೆ, ಇದು ಕೇರಳ ಸ್ಟೈಲೇ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಪುಟ್ಟು ಮತ್ತು ಫಿಶ್ ಕರಿ. ಇದು ಮೀನಿನಲ್ಲಿ ಕೂಡ ಮಾಡ್ಕೋಬೋದು, ಯಾವ ಮೀನು ಕೂಡ ಇದೇ ಥರ ಮಾಡ್ಕೋಬೋದು. ನಾವು ಬಂಗುಡೆ ಮೀನು ಮತ್ತು ಆ ಥರ ಚಿಕ್ಕ ಚಿಕ್ಕ ಮೀನಲ್ಲಿ ಕೂಡ ಮಾಡ್ಕೋಬೋದು, ದೊಡ್ಡ ಮೀನಲ್ಲಿ ಕೂಡ ಮಾಡ್ಕೋಬೋದು. ದೊಡ್ಡ ಮೀನಿನ ತಲೆ ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾನು ಹೇಳ್ದಾಗೆ ಚಿಕನ್ ಕರಿ ಮತ್ತು ಕಡಲೆಕರಿ, ಹೆಸರು ಕಾಳು ಕರಿ ಅದರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ, ತುಂಬಾ ಸುಲಭವಾಗಿ ಪುಟ್ಟು ಮಾಡ್ಕೋಬೋದು. ನೀವು ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.